ಭಾರತೀಯ ಸಂಸ್ಕೃತಿಯಲ್ಲಿ ರಂಗೋಲಿ ಕೇವಲ ಅಲಂಕಾರವಲ್ಲ, ಅದು ಶುಭ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ವಿಶೇಷವಾಗಿ ಮನೆ ಬಾಗಿಲ ಮುಂದೆ ರಂಗೋಲಿ ಹಾಕುವುದರಿಂದ ಲಕ್ಷ್ಮೀದೇವಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೆಲವೊಂದು ವಿಶೇಷ ವಸ್ತುಗಳನ್ನು ರಂಗೋಲಿಯೊಂದಿಗೆ ಸೇರಿಸಿ ಬಳಸಿದರೆ ಅದರ ಆಧ್ಯಾತ್ಮಿಕ ಮಹತ್ವ ಮತ್ತಷ್ಟು ಹೆಚ್ಚುತ್ತದೆ ಎಂದು ಸಂಪ್ರದಾಯ ಹೇಳುತ್ತದೆ. 1. ಅರಿಶಿಣ. ಅರಿಶಿಣವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ರಂಗೋಲಿಯ ಮಧ್ಯಭಾಗದಲ್ಲಿ ಅಥವಾ ಅಂಚುಗಳಲ್ಲಿ ಸ್ವಲ್ಪ ಅರಿಶಿಣವನ್ನು ಬಳಸಿದರೆ ಅದು ಮಂಗಳಕರ ಸಂಕೇತವಾಗುತ್ತದೆ ಎಂದು ನಂಬಲಾಗುತ್ತದೆ. ಅರಿಶಿಣವು ಶುಭ, ಆರೋಗ್ಯ ಮತ್ತು ಐಶ್ವರ್ಯದ ಪ್ರತೀಕವಾಗಿದೆ. ವಿಶೇಷವಾಗಿ ಶುಕ್ರವಾರ ಅಥವಾ ಹಬ್ಬದ ದಿನಗಳಲ್ಲಿ ಅರಿಶಿಣ ಬಳಸಿ ರಂಗೋಲಿ ಹಾಕುವುದು ಉತ್ತಮವೆಂದು ಹೇಳುತ್ತಾರೆ. 2. ಕುಂಕುಮ. ಕುಂಕುಮವು ದೇವಿ ಶಕ್ತಿಯ ಸಂಕೇತವಾಗಿದೆ. ರಂಗೋಲಿಯ ಕೇಂದ್ರ ಭಾಗದಲ್ಲಿ ಅಥವಾ ಕಮಲದ ವಿನ್ಯಾಸದ ಮಧ್ಯದಲ್ಲಿ ಕುಂಕುಮದ ಚುಕ್ಕಿ ಇಡುವ ಪದ್ಧತಿ ಅನೇಕ ಮನೆಗಳಲ್ಲಿ ಕಂಡುಬರುತ್ತದೆ. ಇದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಇದೆ. ಕೆಂಪು ಬಣ್ಣವು ಉತ್ಸಾಹ, ಶಕ್ತಿ ಮತ್ತು ಶುಭದ ಪ್ರತೀಕವಾಗಿದೆ. 3. ಅಕ್ಕಿ. ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ರಂಗೋಲಿಯ ಕೆಲವು ಭಾಗಗಳಲ್ಲಿ ಅಕ್ಕಿಯನ್ನು ಚೆಲ್ಲುವುದರಿಂದ ಮನೆಯಲ್ಲಿ ಆಹಾರದ ಕೊರತೆ ಉಂಟಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಪೂಜೆ ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಅಕ್ಕಿಯನ್ನು ಸೇರಿಸಿ ರಂಗೋಲಿ ಹಾಕುವುದು ವಿಶೇಷ ಮಹತ್ವವನ್ನು ಹೊಂದಿದೆ. 4. ಹೂವಿನ ದಳಗಳು. ಚೆಂಡು ಹೂವು, ಗುಲಾಬಿ, ಮಲ್ಲಿಗೆ ಹಾಗೂ ಕಮಲದ ದಳಗಳನ್ನು ರಂಗೋಲಿಯಲ್ಲಿ ಬಳಸಿದರೆ ಅದರ ಸೌಂದರ್ಯ ಹೆಚ್ಚುತ್ತದೆ. ಹೂವುಗಳು ಪ್ರಕೃತಿಯ ಸಕಾರಾತ್ಮಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ. ದೇವರ ಪೂಜೆ ನಡೆಯುವ ಸ್ಥಳದಲ್ಲಿ ಹೂವಿನ ರಂಗೋಲಿ ಹಾಕುವುದರಿಂದ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗುತ್ತದೆ. 5. ಕಮಲದ ಆಕೃತಿ. ಕಮಲವು ಲಕ್ಷ್ಮೀದೇವಿಯ ಆಸನವಾಗಿದೆ. ಆದ್ದರಿಂದ ರಂಗೋಲಿಯಲ್ಲಿ ಕಮಲದ ವಿನ್ಯಾಸವನ್ನು ಸೇರಿಸುವುದು ಅತ್ಯಂತ ಶುಭಕರವೆಂದು ನಂಬಲಾಗುತ್ತದೆ. ಕಮಲದ ಆಕೃತಿ ಐಶ್ವರ್ಯ, ಪರಿಶುದ್ಧತೆ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ. 6. ದೀಪ. ರಂಗೋಲಿಯ ಮಧ್ಯದಲ್ಲಿ ಅಥವಾ 4 ಮೂಲೆಗಳಲ್ಲಿ ಸಣ್ಣ ದೀಪಗಳನ್ನು ಇಡುವ ಸಂಪ್ರದಾಯವಿದೆ. ದೀಪವು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಸಂಕೇತವಾಗಿದೆ. ಸಂಜೆ ಸಮಯದಲ್ಲಿ ದೀಪದೊಂದಿಗೆ ರಂಗೋಲಿ ಹಾಕಿದರೆ ಮನೆಯ ವಾತಾವರಣ ಇನ್ನಷ್ಟು ಸುಂದರವಾಗುತ್ತದೆ. 7. ಗೋಮಯ ಅಥವಾ ಗೋಮಯ ನೀರು. ಗ್ರಾಮೀಣ ಪ್ರದೇಶಗಳಲ್ಲಿ ರಂಗೋಲಿ ಹಾಕುವ ಮೊದಲು ನೆಲಕ್ಕೆ ಗೋಮಯ ನೀರನ್ನು ಸವರಲಾಗುತ್ತದೆ. ಇದು ಶುದ್ಧತೆಯ ಸಂಕೇತವಾಗಿದ್ದು ಧಾರ್ಮಿಕ ದೃಷ್ಟಿಯಿಂದ ಪವಿತ್ರವೆಂದು ಪರಿಗಣಿಸಲಾಗಿದೆ. ನೆಲವನ್ನು ಸ್ವಚ್ಛಗೊಳಿಸಿ ನಂತರ ರಂಗೋಲಿ ಹಾಕುವುದು ಉತ್ತಮ ಪದ್ಧತಿಯಾಗಿದೆ. 8. ತುಳಸಿ ಎಲೆಗಳು. ತುಳಸಿಯನ್ನು ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ರಂಗೋಲಿಯ ಹತ್ತಿರ ಅಥವಾ ಮಧ್ಯದಲ್ಲಿ ಕೆಲವು ತುಳಸಿ ಎಲೆಗಳನ್ನು ಇಡುವುದು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ತುಳಸಿ ವಿಷ್ಣುವಿನ ಪ್ರಿಯವಾಗಿರುವುದರಿಂದ ಇದು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. 9. ಶಂಖ ಮತ್ತು ಸ್ವಸ್ತಿಕ್ ಚಿಹ್ನೆಗಳು. ರಂಗೋಲಿಯಲ್ಲಿ ಸ್ವಸ್ತಿಕ, ಶಂಖ, ಓಂ, ಕಳಶ ಮುಂತಾದ ಶುಭ ಸಂಕೇತಗಳನ್ನು ಸೇರಿಸಿದರೆ ಅದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸುತ್ತದೆ.
ಇವು ಮಂಗಳಕರ ಶಕ್ತಿಯನ್ನು ಆಹ್ವಾನಿಸುವ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. 10. ನೈಸರ್ಗಿಕ ಬಣ್ಣಗಳು. ರಾಸಾಯನಿಕ ಬಣ್ಣಗಳ ಬದಲು ಅಕ್ಕಿ ಹಿಟ್ಟು, ಅರಿಶಿನ, ಕುಂಕುಮ, ಹೂವಿನ ಪುಡಿ ಮುಂತಾದ ನೈಸರ್ಗಿಕ ವಸ್ತುಗಳಿಂದ ರಂಗೋಲಿ ಹಾಕುವುದು ಪರಿಸರ ಸ್ನೇಹಿಯಾಗಿದ್ದು ಆರೋಗ್ಯಕ್ಕೂ ಉತ್ತಮವಾಗಿದೆ. ಕೊನೆಯದಾಗಿ, ರಂಗೋಲಿ ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಸೌಂದರ್ಯದ ಪ್ರತಿಬಿಂಬವಾಗಿದೆ. ಅರಿಶಿನ, ಕುಂಕುಮ, ಅಕ್ಕಿ, ಹೂವುಗಳು, ದೀಪ, ತುಳಸಿ ಎಲೆಗಳು ಹಾಗೂ ಶುಭ ಸಂಕೇತಗಳನ್ನು ರಂಗೋಲಿಯೊಂದಿಗೆ ಬಳಸುವುದರಿಂದ ಅದರ ಆಕರ್ಷಣೆ ಮತ್ತು ಸಾಂಪ್ರದಾಯಿಕ ಮಹತ್ವ ಹೆಚ್ಚುತ್ತದೆ. ಆದರೆ ಇವುಗಳ ಬಗ್ಗೆ ಇರುವ ಫಲಿತಾಂಶಗಳು ಮುಖ್ಯವಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳ ಮೇಲೆ ಆಧಾರಿತವಾಗಿವೆ. ಸ್ವಚ್ಛತೆ, ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದೊಂದಿಗೆ ರಂಗೋಲಿ ಹಾಕುವುದೇ ಅದರ ನಿಜವಾದ ಸೌಂದರ್ಯವಾಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.